ಮತ್ತೊಂದು ಹೀನಾಯ ಸೋಲು. ನಮಸ್ಕಾರ ಎಲ್ರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಿರೋದು. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಿ ಜಿ ಟಿದು ಆಸೆ ಸಹ ನಾವು ಬಿಡೋದು ಒಳ್ಳೆಯದು. WTC ಬಿಟ್ಟಾಕಿ BGT ಸಹ ಆಸೆ ಬಿಟ್ಟರೆ ಒಳ್ಳೇದಂತ ಕಾಣ್ತಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್. ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಮ್ಯಾಚನ್ನು ಭಾರತ ಹೀನಾಯವಾಗಿ 184 ಜಸ್ಟ್ 184 ರನ್ಸಿಂದ ಸೋತು. ಓ ಮೈ ಗಾಡ್, ಬಿಡಿ, ಇದರ ಬಗ್ಗೆ ಜಾಸ್ತಿ ಮಾತಾಡಿದರೆ ನಮಗೆ ತಲೆ ಹಾಳಾಗ್ತದೆ, ಜಾಸ್ತಿ ಮಾತಾಡಿದರೆ ನಮಗೆ ತಲೆ ಸರಿ ಇಲ್ಲ ಅಂತ ಎಲ್ಲರೂ ಸಹ ಅಂದ್ಕೊಳ್ತಾರೆ. ಸೊ ಇನ್ನು 5ನೇ ಟೆಸ್ಟ್ ಮ್ಯಾಚ್ ಸಿಡ್ನಿಯಲ್ಲಿ ಆಗೋದು. ಅದನ್ನು ಸಹ ಯಾಕೋ ಭಾರತ ಸೋಲ್ತದೆ ಅಂತವೇ ಅನ್ನಿಸ್ತಾ ಇದೆ. ಆ್ಯಂಡ್ ಭಾರತ ಈಗ ಗೆದ್ದರೆ, ನೆಕ್ಸ್ಟ್ ಟೆಸ್ಟ್ ಮ್ಯಾಚನ್ನು ಗೆದ್ದರೆ ಆವಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಮ್ಮಲ್ಲೇ ಉಳಿತದೆ. ಸೀರೀಸ್ ಡ್ರಾ ಆಗ್ತದಲ್ಲ. ಯಾಕಂತಂದರೆ ಫಸ್ಟ್ ಟೆಸ್ಟ್ ಮ್ಯಾಚ್ ವಿನ್ ಆಗಿದ್ದೆವು ನಾವು, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅವರು ವಿನ್ ಆದರು, ಥರ್ಡ್ ಟೆಸ್ಟ್ ಮ್ಯಾಚ್ ಡ್ರಾ ಆಯಿತು. ಆ್ಯಕ್ಚುಲಿ ಅವರು ವಿನ್ ಆಗ್ತಿದ್ರು, ಬಟ್ ಮಳೆಯಿಂದ ಥ್ಯಾಂಕ್ಸ್ ಟು ಮಳೆ ಅದು ಡ್ರಾ ಆಯಿತು. ಈ ಟೆಸ್ಟ್ ಮ್ಯಾಚ್ ಏನೋ ಡ್ರಾ ಮಾಡಿಕೊಳ್ತಾರೆ ಅಂತ ಅಂದ್ಕೊಳೋದು. ಓ ಮೈ ಗಾಡ್, ಟೀ ಸೆಷನ್ ಆದಮೇಲೆ ನಮಗೆ ಇಷ್ಟ ಆಡಲಿಕ್ಕೆ ಬರೋದು, ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋ ಥರ ಎಲ್ಲರ ದಡ ಅಂತ ಔಟಾಗಿ ಕೊನೆಗೆ ಓವರಾಲ್ ರಿಸಲ್ಟ್ ನೋಡಿದಾಗ ಹೀನಾಯ ಸೋಲು. ಒಂದು ಏನು ಲಂಚಿಂದ ಟೀ ಸೆಷನ್ ತನಕ ಭಯಂಕರ ಚಂದದ ಬ್ಯಾಟಿಂಗ್ ಇತ್ತು. ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇನೆ. ಇವತ್ತಿನ ಏನು 9 ವಿಕೆಟ್ ಹೋದ್ಮೇಲೆಲ್ಲ ಏನು ಮತ್ತು ಬೋಲಂಡ್ ನಿನ್ನೆ ಏನು ಕಾಡಿದ್ರಲ್ಲ, ಜಾಸ್ತಿ ಹೊತ್ತು ಅವರ ಏನು ಆಡಲಿಲ್ಲ. ಭಾರತಕ್ಕೆ ಕೊನೆಗೆ ಟಾರ್ಗೆಟ್ ಬುಮ್ರಾ ಅವರಿಗೆ 5 ವಿಕೆಟ್ ಸಿಕ್ಕಿತ್ತು, ಲಯನ್ ಅವ್ರನ್ನ ಬೋಲ್ಡ್ ಮಾಡಿದರು. ಅದಾದಮೇಲೆ ಭಾರತಕ್ಕೆ 92 ಓವರ್ಗಳಲ್ಲಿ 340 ರನ್ ಹೊಡೆಯುವಂತಹ ಒಂದು ಟಾರ್ಗೆಟ್. 92 ಓವರಲ್ಲಿ 340 ರನ್ ಹೊಡಿಬೋದು. ಬಟ್ ಪ್ರಾಕ್ಟಿಕಲಿ ನೋಡಿದಾಗ ಟೆಸ್ಟ್ ಕ್ರಿಕೆಟಲ್ಲಿ ಅಥವಾ MCG ಗ್ರೌಂಡಲ್ಲಿ ಅಂತೂ 322 ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸು. ಸೊ ಟೆಸ್ಟ್ ಕ್ರಿಕೆಟಲ್ಲಿ ಈ ಥರ ಪ್ರತಿ ಸಲ ಸಹ 4th ಇನ್ನಿಂಗ್ಸಲ್ಲಿ 300+ ಟಾರ್ಗೆಟನ್ನು ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಿದಂಥ ದೃಷ್ಟಾಂತಗಳು ಕಡಿಮೆ. ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಮಾಡಲಿಕ್ಕೆ ಆಗ್ತದೆ. ಬಟ್ ನಮ್ಮ ಒಂದು ಬ್ಯಾಟಿಂಗನ್ನು ತೆಗೆದು ನೋಡಿದಾಗ ಫಸ್ಟ್ ಟೆಸ್ಟ್ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಕ್ಲಿಕ್ ಆಯಿತು ಬಿಟ್ಟರೆ, ಯಾವುದಾದ್ರೂ ಟೆಸ್ಟಲ್ಲಿ ಮಿಕ್ಕಿದಂಥ ಟೆಸ್ಟಲ್ಲಿ ಯಾವುದಾದ್ರೂ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಕಲೆಕ್ಟಿವ್ ಆಗಿ ಕ್ಲಿಕ್ ಆಗಿದೆ ಇಲ್ಲ. ಈ ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಯಾಕೆ ಒಳ್ಳೆ ರನ್ ಬಂತು, 369 ರನ್ ತನಕ ಬಂತು. ಯಾಕೆಂತಂದರೆ ಅಲ್ಲಿ ಸುಂದರ್ ಮತ್ತು ನಿತೀಶ್ ರೆಡ್ಡಿ ಅವರ ಆ ಒಂದು ಅದ್ಭುತ ಪಾರ್ಟ್ನರ್ಶಿಪ್ಪಿಂದಾಗಿ ಆ್ಯಂಡ್ ಜೈಸ್ವಾಲ್ ಅವರಿಗೆ 82 ರನ್ ಹೊಡೆದದ್ದರಿಂದಾಗಿ ಬಂತು. ಬಿಟ್ಟರೆ ಇಲ್ಲದ್ರೆ ಬ್ಯಾಟಿಂಗ್ ಕ್ಲಿಕ್ ಆಗಲಿಲ್ಲ. ಆಯಿತು ನೋಡಿ, ಏನೋ ಒಂದು ಚಮತ್ಕಾರ ಮಾಡ್ಬೋದು. ಯಾಕಂತಂದರೆ ನಿನ್ನೆದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇದ್ದೆ, ಎಲ್ಲರೂ ಸಹ ಬ್ರೋ ನಾಳೆ ನೋಡ್ತಾ ಇರಿ, ನಾವೇ ವಿನ್ನು, ಹಂಗೆ ಹೀಗೆ ಆ ಥರ ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ, ಅವ್ರು ಹೊಡಿತಾರೆ, ರೋಹಿತ್ ಶರ್ಮಾ ಹೊಡಿತಾರೆ, ಕೊಹ್ಲಿ ಅವರು ಹೊಡಿತಾರೆ, ಹಾಗೆ ಹೀಗೆ, ಡೋಂಟ್ ವರಿ ಎಟ್ ಆಲ್, ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅಂತ ಫುಲ್ ಲಿರಿಕ್ಸ್ ಗಟ್ಟಲೆ ಎಲ್ಲ ಬರೆದು ಬಿಟ್ಟಿದ್ರು. ಎಂತಾಯ್ತು ಇವತ್ತು ಇದನ್ನು ನಾನು ರೋಹಿತ್ ಅಭಿಮಾನಿಯಾಗಿ ಹೇಳ್ತಾ ಇರೋದು. ಆಯ್ತು, ಹಿಸ್ ಟೈಮ್ ಈಸ್ ಓವರ್. 37 ವರ್ಷ, ಅವರ ರಿಫ್ಲೆಕ್ಸ್ ಸಿಕ್ಕಾಪಟ್ಟೆ ಡೌನ್ ಆಗಿದೆ. ಅವರು ಪ್ರತಿ ಇನ್ನಿಂಗ್ಸಲ್ಲಿ ಹೀಗೂ ಹೀಗೆ ಸಹ ಔಟ್ ಆಗ್ಬೋದಾ, ನೈಸ್ ಅಂತ ಮತ್ತೆ ಪ್ರೂವ್ ಮಾಡ್ತಾನೆ ಇದ್ದಾರೆ. ಇವತ್ತು ಸಹ ಹಾಗೆ ಅವರು ಫ್ಲಿಕ್ ಹೊಡಿಲಿಕ್ಕೆ ಹೋದದ್ದು ಗಲ್ಲಿಗೆ ಕ್ಯಾಚ್ ಹೋಯಿತು. ಹೊಡಿಲಿಕ್ಕೆ ಹೋದದ್ದು ಎಲ್ಲಿಯೋ, ಕ್ಯಾಚ್ ಹೋದದ್ದು ಎಲ್ಲಿಯೋ. ಸೊ ಆ್ಯಂಡ್ ಓಕೆ, ಲೆಟ್ ಅಸ್ ಬಿ ಆನೆಸ್ಟ್, ಫಿಸಿಕಲಿ ಸಹ ಅಂಥ ಏನು ಫಿಟ್ನೆಸ್ ಇಲ್ಲ, ದಪ್ಪಾಗಿದ್ದಾರೆ ಅವರು. ನಾವು ಮೊದಲಿನ ರೋಹಿತ್ ಶರ್ಮಾ ಅವ್ರನ್ನ ನೋಡಿದ್ದಕ್ಕೆ ಈಗಿನ ರೋಹಿತ್ ಶರ್ಮಾಗೂ ಸಂಬಂಧನೇ ಇಲ್ಲ, ತುಂಬ ದಪ್ಪಾಗಿದ್ದಾರೆ ಅವರು. ಆಯಿತು, ಇಸ್ ಟೈಮ್ ಈಸ್ ಓವರ್, ಹಿ ಕ್ಯಾನ್ ಅನೌನ್ಸ್ ರಿಟೈರ್ಮೆಂಟ್. ಸಿಡ್ನಿ ಟೆಸ್ಟ್ ಆದಮೇಲೆ ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರೆ ಏನೋ. ಘೋಷಣೆ ಮಾಡಿದರೆ ಒಳ್ಳೆಯದು. ಆಯಿತು, ಓಕೆ, ಲೆಟ್ ಹಿಮ್ ಕಾನ್ಸಂಟ್ರೇಟ್ ಆನ್ ODI. 9 ರನ್ ಹೊಡೆದು ಔಟ್ ಆದರು. ಕಮಿನ್ಸ್ ಅವರು ವಿಕೆಟ್ ತೆಗೆದ್ರು. ಅದೇ ಓವರಲ್ಲಿ ನಾವೇನು ಸಿಕ್ಕಾಪಟ್ಟೆ ಭರವಸೆ ಇಟ್ಕೊಂಡಿದ್ದಂಥ ಆಟಗಾರ ನಮ್ಮ ಕನ್ನಡಿಗ KL ರಾಹುಲ್ ಕರೆಕ್ಟ್ ಟೈಮ್ಗೆ ಕೈ ಕೊಟ್ಟರು, ಡಕ್ ಔಟ್ ಆಯಿತು. ಮತ್ತು ವಿರಾಟ್ ಕೊಹ್ಲಿ ಅವರು, ನಾನು ನಿನ್ನೆ ವಿಡಿಯೋದಲ್ಲೇ ಏನೋ ಹೇಳಿದ್ದೆ, ವಿರಾಟ್ ಕೊಹ್ಲಿ ಅವರು ಹೇಗೆ ಅಂತಂದರೆ ರೋಹಿತ್ ಶರ್ಮಾ ಅವ್ರದ್ದು ಡೆಡ್ ಅಪೋಸಿಟ್. ರೋಹಿತ್ ಶರ್ಮಾ ಅವ್ರು ಹೀಗೂ ಔಟ್ ಆಗ್ಬೋದು ಅಂತ ತೋರಿಸ್ತಾ ಇದ್ದರೆ, ವಿರಾಟ್ ಕೊಹ್ಲಿ ಅವರು ನಾನು ಹೀಗೆಯೇ ಔಟ್ ಆಗೋದು. ಏನಿವಾಗ ನಾನು ಕೆಣಕ್ಲಿಕ್ಕೆ ಹೋಗ್ತೇನೆ, ಏನಿವಾಗ ಎಂತ ಆಡ್ತೀಯಾ ಪೆಟ್ಟ, ಅದೇ ಆ್ಯಟಿಟ್ಯೂಡಲ್ಲಿ ಇದ್ದಾರೆ ಅಂತ ಕಾಣ್ತದೆ. ಇದು ಎಷ್ಟು ವರ್ಷ ಆಯ್ತೇನೋ, ಆ್ಯಂಡ್ ಎಷ್ಟು ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ. ನಾನು ಮತ್ತೆ ಪುನಃ ಮಾತಾಡಿದರೆ ನನಗೆ ತಲೆ ಸರಿ ಇಲ್ಲ ಅಷ್ಟೇ. ಯಾಕೆ ನಾನು ಸುಮ್ಮನೆ ಮಾತಾಡಬೇಕು. ಮತ್ತು ಪುನಃ ಅದೇ ಬಾಲು ಔಟ್ಸೈಡ್ ಆಫ್ 5th 6th ಸ್ಟಂಪ್ 7th ಸ್ಟಂಪಲ್ಲಿ ಹೋಗ್ತಾ ಇರುವ ಬಾಲನ್ನು ಹಾರ್ಮ್ಲೆಸ್ ನಾನ್ ವಿಕೆಟ್ ಟೇಕಿಂಗ್ ಡೆಲಿವರಿ ಅಂತ ಹೇಳ್ತಾರೆ, ಅದನ್ನು ಮುಟ್ಲಿಕ್ಕೆ ಹೋಗಿ ಕವರ್ ಡ್ರೈವ್ ಹೊಡಿಲಿಕ್ಕೆ ಹೋಗಿ ಕ್ಯಾಚ್ ಕೊಟ್ಟರು, ಕೀಪರ್ ಕ್ಯಾಚ್ ಕೊಟ್ಟರು. ಅಂದರೆ ಬಿಟಾಕಿ ಅದನ್ನ ಎಷ್ಟು ಸಲ ಹೇಳೋದು. 5 ರನ್ನಿಗೆ ಅವರು ಔಟ್ ಆದರು. ಅವ್ರಿದ್ದು ಸಹ ಕರಿಯರ್ ಯಾಕೋ ನನಗೆ ಇದು ಮುಗಿತಾ ಬರ್ತಾ ಉಂಟಂತ ಅನ್ನಿಸ್ತಾ ಉಂಟು. ನಮಗೆ ಕಮ್ಬ್ಯಾಕಿಗೆ ವೆಯ್ಟ್ ಮಾಡಿ ತಲೆ ಕೂದಲೆಲ್ಲ ಉದುರ್ತಾ ಉಂಟು ಅಷ್ಟೇ, ಮತ್ತೆಂತ ಆಗಲಿಲ್ಲ. ಅವರು ಔಟ್ ಆದರು. ಸೊ ಫಸ್ಟ್ ಸೆಷನಲ್ಲಿ ಲಂಚ್ ಆಗುವ
ಒಳಗೆ 3 ವಿಕೆಟ್ ಬಿದ್ದಾಗಿ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ಹೇಳಿದೆ, ಜಯಸ್ವಾಲ್ ಅವರು 3 ಕ್ಯಾಚ್ ಬಿಟ್ಟದಕ್ಕೆ ಮತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ಚಂದ ಮಾಡಿ ಆಡಿದ ಸಹ ಆ ಒಂದು ಎಡವಟ್ಟು ಮಾಡಿಕೊಂಡು ರನ್ಔಟ್ ಆಗಿದ್ದಕ್ಕೆ ಅವರೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾ ಚಂದ ಮಾಡಿ ಆಡ್ತೇನೆ, ನಾನೇನೋ ಒಂದು ಡ್ರಾ ಮಾಡಲಿಕ್ಕಾದ್ರೂ ಟ್ರೈ ಮಾಡ್ತೇನೆ ಅನ್ನೋಂಥ ಪಣ ತೊಟ್ಟು ಆಡಬೇಕು ಅಂತ ಹಾಗೆ ಆಡಿದರು. 208 ಬಾಲ್ ಆಡಿ 84 ರನ್ ಹೊಡೆದ್ರು. ಆ್ಯಂಡ್ ಏನು ಲಂಚ್ ಸೆಷನಿಂದ ಟೀ ಸೆಷನ್ ತನಕ ಪಂತ್ ಮತ್ತು ಜೈಸ್ವಾಲ್ ವಿಕೆಟ್ ಕಳ್ಕೊಳ್ಳೇ ಇಲ್ಲ. 27 ಓವರ್ ಆಡಿದ್ದಾರೆ ಲಂಚ್ ಸೆಷನಿಂದ ಟೀ ಸೆಷನ್ ತನಕ, ವಿಕೆಟೇ ಹೋಗಲಿಲ್ಲ. ಆವಾಗ ಎಲ್ಲ ಅಂದ್ಕೊಂಡು ಅಂದ್ರೆ ರನ್ ರೇಟು 1 ಪಾಯಿಂಟ್ ಅಥವಾ 2.1 2.2 ಅಲ್ಲಿತ್ತು. ಇಟ್ ವಾಸ್ ಕ್ಲಿಯರ್ ಇಂಡಿಕೇಶನ್ ದ್ಯಾಟ್ ಓಕೆ ಇಂಡಿಯಾ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು ಅಂತ. ಅದು ಇಟ್ ವಾಸ್ ಏನು ವೆಲ್ ಡಿಸಿಷನ್, ಒಂದು ಗುಡ್ ಡಿಸಿಷನ್, ವೆಲ್ ಮೇಡ್ ಡಿಸಿಷನ್ ಅಂತ ಹೇಳ್ತಾರಲ್ಲ. ಅಂದರೆ ಯಾಕಂತಂದರೆ ಚೇಸ್ ಮಾಡಲಿಕ್ಕೆ ಹೋಗಿ ಯಾವಾಗೆಂತ ಆಗ್ತದೆ, ಕೆಲವೊಂದು ಸಲ ಲೂಸ್ ಶಾರ್ಟ್ ಆಗಿ ಎಡ್ಜ್ ಆಗೋದು ಅದು ಇದೆಲ್ಲ ಆಗ್ತದೆ. ಅದಕ್ಕಿಂತ ಡ್ರಾ ಮಾಡಲಿಕ್ಕೆ ಟುಕ್ಕು ಅಂತ ನೋಡಿ ಆಡ್ತಾಯಿದ್ರು. ಭಾರಿ ಖುಷಿಯಾಗಿತ್ತು ನನಗೆ, ಪರವಾಗಿಲ್ಲ ಮಾರ್ರೆ ಅಂತ. ಅಂದರೆ ಪಂತ್ ನ್ಯಾಚುರಲ್ ಗೇಮ್ ಅವ್ರದ್ದು ಏನೋ ಹೀಗೆ ಮಲಗಿ ಹೊಡೆಯೋದು ಅದೆಲ್ಲ ಬಿಟ್ಟು ಪ್ರಾಪರ್ ಆರ್ಥೋಡಕ್ಸ್ ಕ್ರಿಕೆಟಿಂಗ್ ಶಾರ್ಟ್ಸ್ ಆಡ್ತಾಯಿದ್ರು. ನಂಗೆ ಭಾರಿ ಖುಷಿಯಾಗಿತ್ತು. ಟೀ ಸೆಷನಲ್ಲಿ ಆಸ್ಟ್ರೇಲಿಯಾದವ್ರು ಎಂತ ಮಿಕ್ಸ್ ಮಾಡಿ ಕೊಟ್ಟಿದ್ರಂತ ಗೊತ್ತಿಲ್ಲ ಮಾರ್ರೆ. ಬಂದರು, ಹೆಡ್ಡವರಿಗೆ ವಿಕೆಟ್ ಒಪ್ಪಿಸಿದ್ರು ಪಂತ್ ಅವರು. ಶಾರ್ಟ್ ಬಾಲ್ ಅಲ್ಲಿ ಕರೆಕ್ಟ್ ಫೀಲ್ಡರ್ನೆಲ್ಲ ಸೆಟ್ ಮಾಡಿದ್ದಾರೆ ಬೌಂಡ್ರಿಯಲ್ಲಿ, ಡೀಪ್ ಮಿಡ್ ವಿಕೆಟಲ್ಲಿ ಎಲ್ಲ ಕಡೆ ಫೀಲ್ಡರ್ ಇದ್ದಾರೆ, ಲಾಂಗ್ ಆನ್ ಗೊತ್ತುಂಟು ಪಂತ್ಗೆ ಅದೊಂಥರ ಟೆಂಪ್ಟ್ ಆಗ್ತದೆ ಅಂತ. ಅದು ಬೇಕಂತ ಕಮಿನ್ಸ್ ಹೇಳಿದಂತ ಕಾಣ್ತದೆ, ಸ್ವಲ್ಪ ಲೂಸ್ ಬಾಲ್ ಹಾಕು, ಒಳ್ಳೆ ಬಾಲ್ ಹಾಕ್ಬೇಡ, ಒಳ್ಳೆ ಬಾಲಿಗೆ ಆಡ್ಲಿಕ್ಕೆ ಹೋಗೋದಿಲ್ಲ. ಗವಾಸ್ಕರ್ ಬೈದ ಮೇಲಂತೂ ಆ ಶಾರ್ಟಲ್ಲಿ ಹೊಡಿಲಿಕ್ಕೆ ಹೋಗೋದಿಲ್ಲ. ಒಳ್ಳೆ ಬಾಲಿಗೆ ವರ್ಸ್ಟ್ ಬಾಲ್ ಹಾಕು, ಟೆಂಪ್ಟ್ ಮಾಡು, 6 ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ಬೋದು ಅಂತ. ಹಾಗೆಯೇ ಆಯಿತು. ಗವಾಸ್ಕರ್ ಎಲ್ಲಿ ಎದುರಿಗೆ ಸಿಕ್ಕಿದ್ರೆ ಮರ್ಡ್ರೆ ಮಾಡ್ತಾರಂತ ಪಂತ್ ಅವ್ರನ್ನು. ಸೊ ಆ್ಯಂಡ್ ಗವಾಸ್ಕರ್ ಕೆಲವರೆಲ್ಲ ಬೈಬೇಡಿ ಕಮೆಂಟ್ ಸೆಕ್ಷನಲ್ಲಿ, ಈ ಸೀರೀಸ್ ಆಗ್ತಾ ಇರೋದೇ ಅವರ ಹೆಸರಲ್ಲಿ, ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಗವಾಸ್ಕರ್ ಅಲ್ವಾ. ಸೊ ಅವರು ಮೊನ್ನೆ ಫಸ್ಟ್ ಇನ್ನಿಂಗ್ಸಲ್ಲಿ ಬೈದದಕ್ಕೂ ಇವರು ಮತ್ತೆ ಪುನಃ ಸೆಕೆಂಡ್ ಇನ್ನಿಂಗ್ಸಲ್ಲಿ ಹಾಗೆ ಔಟ್ ಆದದಕ್ಕೂ ಮತ್ತೆ ತಲೆಯೆಲ್ಲ ಹಾಳಾಗಿತ್ತು ನನಗೆ. ಆ ಶಾರ್ಟ್ ಹೊಡೆದು ಔಟ್ ಆದರು. ಅವರು ಔಟ್ ಆದಮೇಲೆ ಬಂದವರೆಲ್ಲರೂ ಸಹ ಬಂದ ಪುಟ್ಟ ಹೋದರು, ವಾಪಸ್ ಪೆವಿಲಿಯನಿಗೆ ಬಂದರು, ಎಲ್ಲ ಸಿಂಗಲ್ ಡಿಜಿಟ್. ಈವನ್ ಜೈಸ್ವಾಲ್ ಅವರು ಔಟ್ ಆದರು, ಅವರು ಹುಕ್ ಶಾರ್ಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆದರು. ಸ್ನೀಕೋ ಅಲ್ಲಿ ಡಿಟೆಕ್ಟ್ ಮಾಡಲಿಲ್ಲ, ಬಟ್ ಕ್ಲಿಯರ್ ಅಲ್ಲಿ ಡಿಫ್ಲೆಕ್ಟ್ ಆಗಿತ್ತು, ಗ್ಲೌಗೆ ತಾಗಿ ಅದು ಡಿಫ್ಲೆಕ್ಟ್ ಆಗಿದೆ ಬಾಲ್. ಇಟ್ ಈಸ್ ಔಟ್ ಆ್ಯಕ್ಚುಲಿ. ಔಟ್ ಅಂತ ಕೊಟ್ಟರು. ಅಂಪೈರ್ ಹೇಳಿದರು, ನಾ ಸ್ನೀಕೋ ಮೇಲೆ ಹೋಗೋದಿಲ್ಲ, ನಂಗೆ ಅಲ್ಲಿ ಕ್ಲಿಯರ್ ಅಲ್ಲಿ ಕಾಣ್ತಾ ಉಂಟು ಡಿಫ್ಲೆಕ್ಟ್ ಆಗಿದೆ ಬಾಲು, ಆ ಡಿವಿಯೇಷನ್ ಕಾಣ್ತಾ ಉಂಟು, ನಾ ಔಟ್ ಕೊಡ್ತೇನೆ ಅಂತೇಳಿ ಔಟ್ ಕೊಟ್ಟರು. ಟ್ವಿಟರಲ್ಲಿ ಅದು ಸ್ಟಾರ್ಟ್, ಇದು ಥರ್ಡ್ ಅಂಪೈರ್ ಮೋಸ ಹಾಗೆ ಅಂತ. ಆ್ಯಕ್ಚುಲಿ ಇಟ್ ಈಸ್ ಔಟ್ ಆಯಿತಾ. ಅವರು 84 ರನ್ ಹೊಡೆದು ಔಟ್ ಆದರು. ಸೊ ಜಯಸ್ವಾಲ್ 84 ಮತ್ತು ಪಂತ್ 30 ರನ್ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ ರೋಹಿತ್ ಶರ್ಮಾರ್ದು 9 ರನ್. ಅಂದರೆ ಮತ್ತೆ ಎಲ್ಲರೂ ಸಹ ಸಿಂಗಲ್ ಡಿಜಿಟ್. ನಿತೀಶ್ ರೆಡ್ಡಿ ಇಲ್ಲ, ಫಸ್ಟ್ ಇನ್ನಿಂಗ್ಸ್ ಶತಕ ವೀರ ನಿತೀಶ್ ರೆಡ್ಡಿ 1 ರನ್ನಿಗೆ ಔಟ್ ಆದರು, ಜಡೇಜಾ ಅವರು 2 ರನ್ನಿಗೆ ಔಟ್ ಆದರು, ಸುಂದರ್ ಅವರು ನಾಟ್ಔಟ್ ಆಗಿದ್ರು. ಬಟ್ ಅವರಿಗೆ ಇನ್ನೊಂದು ಕಡೆಯಿಂದ ಸಾಥ್ ಇರಲಿಲ್ಲ ಕರೆಕ್ಟ್ ಟೈಮ್ಗೆ. ಜೈಸ್ವಾಲ್ ಕೂಡ ಔಟ್ ಆದ್ರಲ್ಲ. ನಾನೇನು ಅಂದ್ಕೊಂಡದ್ದು ಅಂತಂದರೆ ಸುಂದರ್ ಮತ್ತು ಜೈಸ್ವಾಲ್ ಅವರು ಟಿಕಿ ಅಂತ ಮಾಡಿ ಡ್ರಾ ಮಾಡ್ತಾರೆ ಅಂತ. ಆ ಕರೆಕ್ಟ್ ಟೈಮಿಗೆ ನಮ್ಮ ಜೈಸ್ವಾಲ್ ಅವರು ಸಹ ಔಟ್ ಆದರು. ಅದಾದಮೇಲೆ ಆಕಾಶ್ದೀಪ್, ಸಿರಾಜ್, ಬುಮ್ರಾ ಅವರೆಲ್ಲ ಔಟಾಗಿ 155 ರನ್ನಿಗೆ ಭಾರತ ಆಲ್ಔಟ್ ಆಗಿ 184 ರನ್ಗಳ ಹೀನಾಯ ಸೋಲು. ಆ್ಯಂಡ್ ಮ್ಯಾಚ್ ಮುಗಿಯುವಾಗ ಇನ್ನೂ ಸಹ 13 ಓವರ್ ಇತ್ತು. ಇನ್ನೊಂದು ಆ ಪಂತ್ ಆ ಶಾಟ್ ಹೊಡೆಯದೆ ಸ್ಟಿಕ್ ಪ್ರಾಪರ್ ಆರ್ಥೋಡಾಕ್ಸ್ ಕ್ರಿಕೆಟ್ ಶಾಟಿಗೆ ಆ ಒಂದು ಶಾರ್ಟ್ ಬಾಲನ್ನು ಬ್ಯಾಕ್ ಫುಟಲ್ಲಿ ಸುಮ್ಮನೆ ಈಗ ಒಂದು ಫ್ಲಿಕ್ ಮಾಡಿ ಅಥವಾ ಸುಮ್ಮನೆ ಲಾಂಗ್ ಆನಿಗೆ ಬ್ಯಾಕ್ ಫುಟಲ್ಲಿ ಲಾಂಗ್ ಆನಲ್ಲಿಗೆ ಹೊಡೆದು ಸಿಂಗಲ್ ತಗೊಂಡಿದ್ದಿದ್ರೆ ಮ್ಯಾಚ್ ಡ್ರಾ ಆಗ್ತಾಯಿತ್ತು. ಆ ಒಂದು ಬ್ಯಾಡ್ ಶಾಟು ಅಲ್ಲಿಂದ ಮತ್ತೆ ಯಾರು ಸಹ ಸಪೋರ್ಟ್ ಸಹ ಕೊಡಲಿಲ್ಲ. ಅವ್ರು ಔಟ್ ಆದಮೇಲೆ 13 ಓವರ್ ಅಷ್ಟೇ ಇದ್ದದಾಗಿತ್ತು. 79 ಓವರ್ ಆಡಿದ್ರು ಇವತ್ತು ಭಾರತ, ಆಲ್ ಔಟ್ ಆದರು 155 ರನ್ನಿಗೆ. ಸೊ ಬ್ಯಾಟಿಂಗ್ ಡಿಸಾಸ್ಟರ್. ಬುಮ್ರಾ ಒಬ್ಬರು ಬೌಲಿಂಗಲ್ಲಿ ಎಷ್ಟಂತ ಕಿತ್ತು ದಬಾಕ್ಲಿಕ್ಕೆ ಆಗ್ತದೆ. ತುಂಬ ಬೇಜಾರಾಯ್ತಪ್ಪ. 91ಕ್ಕೆ 6 ವಿಕೆಟ್ಗಳನ್ನು ಕಳೆದುಕೊಂಡಿದ್ರಲ್ಲ ಆಸ್ಟ್ರೇಲಿಯಾ, ಅವರೆಲ್ಲರೂ ಒಂದು 130ಕ್ಕೆ ಆಲ್ಔಟ್ ಆಗಿದ್ರೆ ಸರ್, 130 ಪ್ಲಸ್ ಫಸ್ಟ್ ಇನ್ನಿಂಗ್ಸ್ ಇದು 105 ರನ್ ಲೀಡು. ಸೊ 236 ರನ್ ಟಾರ್ಗೆಟ್ ಇದ್ದಿದ್ರೆ ಸಹ ಪರವಾಗಿಲ್ಲಪ್ಪ, ಏನಾಗ್ತಾ ಇರಲಿಲ್ಲ, ಭಾರತ ಸೋಲ್ತಾ ಇತ್ತು. ಸೊ ನಾವು ಸುಮ್ಮನೆ ಅಂದ್ಕೊಳೋದು 91ಕ್ಕೆ 6 ಇತ್ತು, ಬೇಗ ಆಲ್ಔಟ್ ಮಾಡ್ಬೋದಿತ್ತು, ಟೈಲ್ ಆ್ಯಂಡರ್ಸನ್ನು ಔಟ್ ಮಾಡೋದಿಲ್ಲ. ಟೈಲ್ ಆ್ಯಂಡರ್ಸನ್ನು ಔಟ್ ಮಾಡಿದರೆ ಸಹ ಭಾರತ ಚೇಸ್ ಮಾಡ್ತಾ ಇರಲಿಲ್ಲ ಅಂತ ಇವತ್ತು ಜಗಜ್ಜಾಹೀರಾಯಿತು. ಸಿಡ್ನಿಗೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ನೋಡಿದ್ರೆ ಲಾಸ್ಟ್ ಇದೇ ಚೆನ್ನಾಗಿತ್ತು ಮಾರೆ ಭಾರತದ್ದು ಲಾಸ್ಟ್ ಟೂರು. ಸೂಪರ್, ಎಂಥ ಕಂಬ್ಯಾಕ್. 36ಕ್ಕೆ ಆಲ್ಔಟ್ ಆದಮೇಲೆ ಕಂಡು ಕೇಳರಿಯದಂಥ ಕಂಬ್ಯಾಕ್. ಅದರದ್ದು ಆ ಸೀರೀಸಿದು 10% ಫೈಟ್ ಸಹ ಭಾರತ ಇಲ್ಲಿ ತೋರಿಸ್ತಿಲ್ಲ ಅನ್ನೋದು ತೀವ್ರವಾಗಿರುವಂಥ ವಿಷಾದನೀಯ ಸಂಗತಿ. ತುಂಬ ಬೇಜಾರಾಯಿತು.
ಆದರೂ ಸಹ 10 ನಿಮಿಷ ಮಾತಾಡಿದ್ದೇನೆ. ನನಗೆ ತಲೆ ಸರಿಯಿಲ್ಲ ಅಂತ ಮತ್ತೆ ಪುನಃ ಪ್ರೂವ್ ಆಯಿತು. ಸರಿಯಾಗಿ ಬರುವ. ನಮಸ್ಕಾರ.